ನಮಸ್ತೆ ಸ್ನೇಹಿತರೆ, ಕೃಷಿಯ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೇವಲ ಪ್ಲಾಸ್ಟಿಕ್ ಡ್ರಮ್ಗಳನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ಗೋಬರ್ ಗ್ಯಾಸ್ ಉತ್ಪಾದಿಸುವ ಸರಳ ವಿಧಾನವನ್ನು ನೋಡೋಣ ಬನ್ನಿ. ಹಸುಗಳ ಸಗಣಿ, ನೀರು ಮತ್ತು ಸಾವಯವ ತ್ಯಾಜ್ಯಗಳನ್ನು ಬಳಸಿಕೊಂಡು ಅಡುಗೆಗೆ ಬಳಸಬಹುದಾದ ಅನಿಲವನ್ನು ಉತ್ಪಾದಿಸಬಹುದು. ಬಯೋಗ್ಯಾಸ್ ಉತ್ಪಾದನೆಯ ನಂತರ ಉಳಿಯುವ ಸ್ಲರಿಯನ್ನು ಅತ್ಯುತ್ತಮ ಸಾವಯವ ಗೊಬ್ಬರವಾಗಿಯೂ ಬಳಸಬಹುದು. ವಿಡಿಯೋದಲ್ಲಿ ತಿಳಿಯುವಂತಹ ವಿಷಯಗಳೇನೆಂದ್ರೆ, ಪ್ಲಾಸ್ಟಿಕ್ ಡ್ರಮ್ ಆಯ್ಕೆ ಮಾಡುವ ವಿಧಾನ, ಇನ್ಲೆಟ್ ಮತ್ತು ಔಟ್ಲೆಟ್ ವ್ಯವಸ್ಥೆ, ಗ್ಯಾಸ್ ಸಂಗ್ರಹಿಸುವ ಡ್ರಮ್ ಅಳವಡಿಕೆ, ಹಸುವಿನ ಸಗಣಿ ಮತ್ತು ನೀರಿನ ಮಿಶ್ರಣ ಪ್ರಮಾಣ, ಮೊದಲ ಬಾರಿಗೆ ಗ್ಯಾಸ್ ಉತ್ಪಾದನೆಗೆ ಬೇಕಾಗುವ ಸಮಯ, ಬಯೋಗ್ಯಾಸ್ ಸುರಕ್ಷತಾ ಕ್ರಮಗಳು, ಉಳಿದ ಸ್ಲರಿಯನ್ನು ಗೊಬ್ಬರವಾಗಿ ಬಳಸುವ ವಿಧಾನ, ಪ್ಲಾಸ್ಟಿಕ್ ಡ್ರಮ್ ಆಧಾರಿತ ಸಣ್ಣ ಬಯೋಗ್ಯಾಸ್ ಘಟಕಗಳು ಗ್ರಾಮೀಣ ಮನೆಗಳು ಹಾಗೂ ಸಣ್ಣ ರೈತರಿಗೆ ಕಡಿಮೆ ವೆಚ್ಚದ ಪರ್ಯಾಯ ಇಂಧನ ವ್ಯವಸ್ಥೆಯಾಗಿ ಬಳಸಲಾಗುತ್ತಿವೆ. ಬಯೋಗ್ಯಾಸ್ ಉತ್ಪಾದನೆ ಆಮ್ಲಜನಕ ರಹಿತ ಪ್ರಕ್ರಿಯೆಯಲ್ಲಿ ನಡೆಯುತ್ತದೆ ಮತ್ತು ಮುಖ್ಯವಾಗಿ ಮೀಥೇನ್ ಅನಿಲವನ್ನು ಉತ್ಪಾದಿಸುತ್ತದೆ. ಪ್ರಯೋಜನಗಳು: LPG ವೆಚ್ಚ ಕಡಿಮೆ, ಸಗಣಿಯ ಸಮರ್ಪಕ ಬಳಕೆ, ಸಾವಯವ ಗೊಬ್ಬರ ಉತ್ಪಾದನೆ, ಪರಿಸರ ಸ್ನೇಹಿ ತಂತ್ರಜ್ಞಾನ, ಸಣ್ಣ ರೈತರಿಗೆ ಹೆಚ್ಚುವರಿ ಉಳಿತಾಯ. ಈ ತಂತ್ರಜ್ಞಾನದಿಂದ ತಮ್ಮ ಮನೆಯಲ್ಲಿ ಬಳಸಬಹುದಾದಂತಹ ಗ್ಯಾಸ್ ಅನ್ನು ತಪ್ಪಿಸಿ ಈ ಗೋಬರ್ ಗ್ಯಾಸ್ ಮುಖಾಂತರ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಲು ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಅಂದನಕೆರೆ ರಮೇಶ್ ಅವರ ಬಾಯಿನಲ್ಲೇ ಇದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಬನ್ನಿ ಸ್ನೇಹಿತರೆ. ರಮೇಶ್ ಅವರೇ, ಸರ್ ಇದೇನೋ ಗ್ಯಾಸ್ದು ಸೆಟಪ್ ಎಲ್ಲ ಸ್ಟವ್ ಎಲ್ಲ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಗೋಬರ್ ಗ್ಯಾಸ್ ಅಂತ ಮಾಡ್ಕೊಂಡಿದೀವಿ ಸರ್. ಇಲ್ಲಿ ಗುಬ್ಬಿ ಹತ್ರ ಚೇಳೂರ್ ಹತ್ರ ವೆಂಕಟೇಶ್ ಸರ್ ಅಂತ ಒಬ್ರು ಇದಾರೆ ಸರ್. ಅವರು ಡ್ರಮ್ ಅಲ್ಲಿ ಮಾಡಿದ್ರು, ಅವ್ರ ತೋಟ ನೋಡ್ಕೊಂಡ್ ಬಂದಿದ್ದು ಸರ್. ನಾವು ಯಾಕೆ ಮಾಡಬಾರ್ದು ಅಂತೇಳಿ ಇದನ್ನ ಒಂದು ವಾರ ಆಯ್ತು ಸರ್ ಮಾಡಿ. ಆಲ್ರೆಡಿ ಗ್ಯಾಸು ಸ್ಟಾಕ್ ಆಗಿ ಬರ್ತದೆ, ನಾವಿನ್ನ ಕಲೆಕ್ಷನ್ ಕೊಟ್ಟಿಲ್ಲ ಸರ್. ಇನ್ನು ಲೋಡ್ ಆಗ್ಬೇಕು ಸರ್. ಇದು ಸ್ಲರಿ ಲೋಡ್ ಮಾಡ್ತಾ ಇದೀವಿ ಈಗ. ಇನ್ನೊಂದು ವಾರ ಬಿಟ್ರೆ ನಮಗೆ ಸ್ಟಾರ್ಟ್ ಆಗುತ್ತೆ. ಸ್ಟವ್ ಎಲ್ಲ ತಂದಿ ಸರ್, ಅರ್ಶಿಕೆರೆ ಸಿಗುತ್ತೆ ಸ್ಟವ್. ಇದು ಗೋಬರ್ ಗ್ಯಾಸ್ ಸ್ಟವ್ ಅಂತ ಸಪರೇಟ್ ಬರುತ್ತೆ ಸರ್. ಗೋಬರ್ ಗ್ಯಾಸ್ ಸ್ಟವ್ ತಂತೀವಿ. ಇದನ್ನ 3 ಲೇಯರ್ ಮಾಡಿದ್ ಸರ್. ನಮ್ಮ ಮನೆಗೆಲ್ಲ ಫುಲ್ ಆಗುತ್ತೆ ಸರ್ ಇದು. ಇದರಲ್ಲಿ ಸಗಣಿನ ಒಂದೊಂದ್ ತಟ್ಟಿ ಸಗಣಿನ ಸರ್, 1 ತಟ್ಟಿ 1 kgಗೆ ಡಬಲ್ ಸರ್. 1 ತಟ್ಟಿ ಇದ್ರೆ 4 ತಟ್ಟಿ ನೀರ್ ಹಾಕ್ಬೇಕು ಸರ್. 1 ಬಕೆಟ್ ಸಗಣಿ ಇದ್ರೆ 3 ಡಬಲ್ ಹಾಕ್ಬೇಕು ಸರ್ ನೀರ್. ಸ್ಲರಿ ಮಾಡಿ ಇದಕ್ಕೆ ಹಾಕೋದು ಸರ್. ಇದಕ್ಕೆ ಹಾಕಿದ್ರೆ ಔಟ್ಪುಟ್ ಆ ಕಡೆ ಇದೆ ಸರ್. ಇಷ್ಟು ಕೊಟ್ಟಿರ್ತೀವಿ. ಇದ್ರಲ್ಲಿ ಇನ್ನು ಇದು ಸರ್, ಇಷ್ಟಕ್ಕೆ ಮಾತ್ರ ಸ್ಲರಿ ಇರುತ್ತೆ ಸರ್. ಇಲ್ಲಿಂದ ಇತ್ಲಾಗ ಔಟ್ಪುಟ್ ಕೊಟ್ಟಿವಿ ಡೌನ್ 1 ಅಡಿ ಡೌನ್ಗೆ 1 ಅಡಿ ಗ್ಯಾಸ್ ಇರ್ತದೆ ಸರ್. 3 ಟ್ಯಾಂಕಲ್ಲು. ಇದು ಈ ಪೈಪಲ್ಲಿ ಗ್ಯಾಸ್ ಬರುತ್ತೆ ಸರ್. ಗ್ಯಾಸು ಇದು ಇದರಲ್ಲಿ ಸ್ಲರಿ ಬರುತ್ತೆ ಸರ್. ಅಂದ್ರೆ ಪ್ರತಿಯೊಂದು ಟ್ಯಾಂಕಿಗೂ ಕನೆಕ್ಷನ್ ಮಾಡಿ, ಪ್ರತಿಯೊಂದು ಟ್ಯಾಂಕ್ ಕಲೆಕ್ಷನ್ ಕೊಟ್ಟಿವಿ ಸರ್. ಈ ಟ್ಯಾಂಕ್ ಇಂದ ಬಂದು ಈ ಟ್ಯಾಂಕ್ ಕನೆಕ್ಷನ್ ಅಡಿಯಲ್ಲಿ ಓಪನ್ ಇದೆ ಸರ್. ಅದರಿಂದ ಅದಕ್ಕೆ ಸ್ಲರಿ ಬಂದಿದ್ದು ಕೆಳಗಡೆಲಿ ಇದು ಏರ್ ಹೋಗ್ಲಿ ಅಂತ ಕೊಟ್ಟಿದ್ದೀವಿ ಸರ್. ಇದು ಏರ್ ಔಟ್ ಗೆ ಒಂದಕ್ಕೊಂದು ಕಲೆಕ್ಷನ್ ಐತೆ ಸರ್. ಲಿಂಕು ಲಾಸ್ಟ್ ಅಲ್ಲಿ ಹಾಕಿದ್ ಎಲ್ಲಾ ಟ್ಯಾಂಕ್ ಅಲ್ಲೂ ಬರುತ್ತೆ ಸರ್. ಎಲ್ಲಾ ಟ್ಯಾಂಕ್ ಅಲ್ಲೂ ಬಂದು ಇದು ಔಟ್ಪುಟ್ ಆಗುತ್ತೆ ಸರ್. ಇದು ಮರಗಳಿಗೂ ಸ್ಲರಿ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಗ್ಯಾಸ್ ಅಡಿಗೆನೂ ಆಗುತ್ತೆ ಅಂತ ಇದು ಗ್ಯಾಸ್ ಬರುತ್ತೆ ಸರ್. ಇಲ್ಲಿಂದ ಈಗ ಹೋಗ್ಬೇಕು ಸರ್. ಇನ್ನೊಂದು ವಾರ ಬೇಕು ಸರ್. ಇಷ್ಟು ಕಾಗಿದೆ ಫುಲ್ ಅಪ್ ಆಗಿ ಔಟ್ಪುಟ್ ಆಯ್ತು ಅಂದ್ರೆ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ ಸರ್. ಬರುತ್ತೆ ನೋಡಿ ಸರ್. ಇದ್ರಲ್ಲಿ ಬೇಕಾದ್ರೆ ನೋಡಿ ಸರ್, ಬರುತ್ತೆ ನೋಡಿ ಸರ್, ಬರ್ತಾ ಇರುತ್ತೆ ಬೇಕಾರೆ ಗ್ಯಾಸ್ ಬರುತ್ತೆ ನೋಡಿ. ಬರುತ್ತೆ ಸರ್, ಗ್ಯಾಸ್ ಬರುತ್ತೆ. ಇನ್ನು ಆಗ್ತಾ ಇದೆ, ಫುಲ್ ರೆಡಿ ಆದ್ಮೇಲೆ ಬರುತ್ತೆ ನೋಡಿ. ಬರ್ತಾ ಇದೆ, ಬರುತ್ತೆ. ಹೌದು, ಅವೇ ಬರ್ತಾ ಇದೆ. ಬರುತ್ತೆ ಸರ್. ಆಫ್ ಮಾಡಿಟ್ರೆ ಫುಲ್ ಲೋಡ್ ಆಗುತ್ತೆ. ಎಲ್ಲಿ ಜಾಗ ಇಲ್ವಲ್ಲ ಸರ್ ಹೋಗಕ್ಕೆ, ಅದಕ್ಕೋಸ್ಕರ ಓಪನ್ ಮಾಡಿ ಇಟ್ಟಿರ್ತೀವಿ. ಇದ್ಲಾಸಿ ಬರುತ್ತೆ ಸರ್ ಗ್ಯಾಸ್. ಅಂದ್ರೆ ಈ 3 ಡ್ರಮ್ ಅಲ್ಲಿ ಮಾಡಿರೋದು ನಿಮ್ಮ ಮನೆಗೆ ಗ್ಯಾಸ್ ಆಗುತ್ತೆ ಸರ್. ನಮ್ಮ ಮನೆಗೆ ಆಗೋಷ್ಟು ಆಗುತ್ತೆ ಸರ್. ಸಂಪೂರ್ಣವಾಗಿ ಆಗುತ್ತೆ. ಎಷ್ಟು ಜನ ಇದ್ದೀರಾ ಸರ್? ನಾವು 4-5 ಜನ ಇದೀವಿ ಸರ್. 5 ಜನಕ್ಕೆ ಈ ಒಂದು ಡ್ರಮ್ 3 ಡ್ರಮ್ ಗ್ಯಾಸ್ ಆಗುತ್ತೆ ಸರ್. ಆಗುತ್ತೆ. ಇದು ಮಾದಾಡಲ್ಲಿ ಬಂದು ಚೇಳೂರ್ ವೆಂಕಟೇಶ್ ಸರ್ ಅಂತ ಸರ್. ಅವರು ಅಲ್ಲಿ ನೋಡ್ಕೊಂಡ್ ಬಂದು ಮಾಡಿದ್ವಿ ಸರ್. ಇದು ಟಾರ್ಪಲ್ಲಿ ಅಕ್ಷಯ ಕಲ್ಪದವರು ಮಾಡ್ಕೊಡ್ತಾರೆ ಟಾರ್ಪಲ್ಲೂ. ಇದಾದ್ರೆ ನಾವ್ ಇಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು. ಆಮೇಲೆ ಸ್ಲರಿನೂ ಮ್ಯಾಲಕ್ ಬರುತ್ತೆ ನಮಗೆ ಇದಕ್ಕೆಲ್ಲ ಅಂತೇಳಿ ಈ ತರ ನಾವು ಡ್ರಮ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ ಸರ್. ಈಜಿಯಾಗಿರುತ್ತೆ. ಇದು ಎಲ್ಲಿಗಾರು ತಗೊಂಡೋಗಿ ಇಡ್ಬೋದು. ಅಂದ್ರೆ ರೀಯೂಸ್ ಮಾಡ್ಬೋದು. ಆಮೇಲೆ ವೇಸ್ಟ್ ಆಗೋದಿಲ್ಲ. ಇದು ಗೋಬರ್ ಗ್ಯಾಸ್ ಮುಗಿದ್ಮೇಲೆ ಡ್ರಮ್ಗಳು ಉಪಯೋಗ ಬರ್ತವೆ. ಆತರ ಮಾಡಿಬಿಟ್ಟು ಮಾಡಿದ್ವಿ ಸರ್. ವಾಲ್ ಕತ್ತಲ್ಲಿ ಹಾಕ್ಬಿಟ್ಟು ಕಲೆಕ್ಷನ್ ಕೊಟ್ಟು ಮಾಡಿದ್ವಿ ಸರ್. ಇದಕ್ಕೆ 3 ಡ್ರಮ್ಗೆ ಬಂದ್ಬಿಟ್ಟು ಒಂದ್ 15,000 ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದ್ 2,000 ಸರ್. ಎಲ್ಲ ಒಂದ್ 20,000 ಖರ್ಚು ಬರುತ್ತೆ ಸರ್. 20,000 ಖರ್ಚಾಗಿದೆ ನಿಮ್ಗೆ. ಸ್ಟವ್ ಸಹ 3,500 ರೂಪಾಯಿ ಸರ್. 3,500 ಕ್ವಾಲಿಟಿ ಸ್ಟವ್ ಆದ್ರೆ ಸರ್. ಲೋಕಲ್ ಸ್ಟವ್ ಆದ್ರೆ 1,000ಕ್ಕೆ ಸಿಗುತ್ತೆ. ಇದು ಎಲ್ಲ ಗಟ್ಟಿ ಸ್ಟ್ರಾಂಗ್ ಆಗಿರೋ ಸ್ಟವ್ ಆಗಿರೋದ್ರಿಂದ 3,500 ರೂಪಾಯಿ ಸರ್. ಓಕೆ ಓಕೆ.
ಎಲ್ಲ ರೆಡಿ ಇದೆ ಸರ್. ಇನ್ನೊಂದು ವಾರ ಕಳೆದ್ರೆ ನಮ್ದು ಗ್ಯಾಸ್ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ವರ್ಕ್ ಮಾಡ್ತಾ ಇದೀವಿ, ಡೈಲಿ ಸ್ಲರಿ ಹಾಕ್ತಿದೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಈಗ ಮೇನ್ ಆಗಿ ಕಾಡ್ತಾ ಇರೋದು ಗ್ಯಾಸ್ ನ ಒಂದು ಸಮಸ್ಯೆ. ಅದಕ್ಕೆ ನೀವು ಒಳ್ಳೆ ಉತ್ತಮವಾದಂತಹ ಒಂದು ಪರಿಹಾರ ಸರ್. ಅದು ಗ್ಯಾಸ್ ಸಮಸ್ಯೆಗಿಂತ ಮೇನ್ ನಮ್ಗೆ ಸ್ಲರಿ ಇದೆಯಲ್ಲ ಸರ್, ತೋಟಕ್ಕೆ ತುಂಬಾ ಮಿತೆಲೆಲ್ಲ ಹೋಗ್ಬಿಟ್ಟು ಸ್ಲರಿ ಬಹಳ ಗಿಡಗಳಿಗೆ ಅನುಕೂಲ ಸರ್. ಅದು ಮೇನ್ ಎರಡು ಉಪಯೋಗ ಇರುತ್ತೆ ಅಂತ ಹೇಳಿ ಇದು ಮಾಡಿದ್ವಿ ಸರ್. ನಮ್ಗೆ ಸ್ಲರಿನೂ ಬರುತ್ತೆ ಮತ್ತೆ ಗ್ಯಾಸ್ ಸಿಗುತ್ತಲ್ಲ ನಮ್ಗೆ, ಅದರಿಂದ ಈ ತರ ಗೋಬರ್ ಗ್ಯಾಸ್ ಮಾಡ್ಕೊಂಡಿವಿ ಸರ್. ಒಂದ್ ಸಿಲಿಂಡರ್ ಒಂದ್ ತಿಂಗಳಿಗೆ 1,000 ಅಂದ್ರೆ 1,000 12 ತಿಂಗಳಿಗೆ 12,000 ರೂಪಾಯಿ ನೀವು ಗ್ಯಾಸ್ ಅಂದ್ರೆ 12,000 ರೂಪಾಯಿ ನೀವು ಬೇರೆ ದೇಶಕ್ಕೆ ನೀವು ಕೊಡ್ತಾ ಇದ್ರಿ. ಗ್ಯಾಸಿಗೆ ಕೊಡೋದು ಉಳಿತಾಯ. ಮತ್ತೆ ನಮ್ ತೋಟ ಮರ ಗಿಡಗಳಿಗೆ ಬಹಳ ಈ ರಸಗೊಬ್ಬರ ಅಂತ ಅದಕ್ಕೆ ಟ್ರಿಬಲ್ ಇರುತ್ತೆ ಸ್ಲರಿ ಸಹ, ಎರೆಹುಳ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಒಳ್ಳೆ ಕಪ್ಪು ನಮ್ ಫ್ರೆಂಡ್ ಎಲ್ಲ ಮಾಡಿದಾರಲ್ಲ ಸರ್, ಅವರು ನೋಡಿ ಮಾಡಿದ್ವಿ ಸರ್. ಸ್ಲರಿ ಹಾಕಿದ್ರೆ ಬಹಳ ಗಿಡ ಚೆನ್ನಾಗ್ ಬರುತ್ತೆ ಅನ್ನೋ ಒಂದ್ ಲೆಕ್ಕಾಚಾರಕ್ಕೆ ನಮ್ಗೆ ಸ್ಲರಿ ಗ್ಯಾಸ್ ಕಿನ್ನಲ್ಲ ಇಂಪಾರ್ಟೆಂಟ್ ಸ್ಲರಿ ಸಹ. ಸ್ಲರಿ ಬರುತ್ತಲ್ಲ ಸರ್, ಬಹಳ ತುಂಬಾ ಚೆನ್ನಾಗ್ ಬೆಳೀತಿ ಗಿಡ, ಗ್ರೋತ್ ಚೆನ್ನಾಗುತ್ತೆ. ಅದರಿಂದ ಸ್ಲರಿ ಚೆನ್ನಾಗಿರ್ಲಿ ಅನ್ನೋದು ಒಂದು ಉದ್ದೇಶಕ್ಕೆ ಮಾಡಿದ್ದೀವಿ. ಈ ಸ್ಲರಿನ ಯಾವ ತರ ಶಿಫ್ಟ್ ಮಾಡ್ತೀರಾ ನೀವು ಸರ್? ಇಲ್ಲಿ ಬಂದಿದ್ದು ಅಲ್ಲಿ ಇನ್ಔಟ್ ಆಗುತ್ತಲ್ಲ ಸರ್, ಇಲ್ಲಿ ಅಲ್ಲೊಂದು ತೊಟ್ಟಿ ಬರುತ್ತೆ ಸರ್, ತೊಟ್ಟಿ ಇಡ್ತೀವಿ ಇಲ್ಲಿ. ತೊಟ್ಟಿ ಇಟ್ಬಿಟ್ರೆ ಒಂದು 7,500 ರೂಪಾಯಿ ಒಂದು ಸ್ಲರಿ ಮೋಟರ್ ಅಂತ ಬರುತ್ತೆ ಸರ್. ಅದನ್ನ ಇಟ್ಬಿಟ್ಟು ನಾವು ಪೈಪ್ ಮುಖಾಂತರ ಹೊಡಿಬಹುದು ಸರ್. ಸ್ಲರಿನೇ ಡೈರೆಕ್ಟ್ ಡೈರೆಕ್ಟ್ ಹೊಡಿತೀವಿ ಸರ್ ತೋಟಕ್ಕೆ. ಬಹಳ ಒಳ್ಳೇದು ಸರ್ ಅದು. ಈಗ ಇನ್ನ ಔಟ್ಪುಟ್ ಆಗ್ಬೇಕು ಸರ್ ಇದು. ಇಲ್ಲಿ ಇನ್ನು ಅದು ಸ್ಟಾಕ್ ಆಗ್ತಾ ಇದೆ. ಸ್ಟಾಕ್ ಆಗ್ತಾ ಇದೆ ಸರ್. ಸ್ಟಾಕ್ ಆಗಿಲ್ಲ, ಇನ್ನ ಆಗಿಲ್ಲ ಸರ್. ಫುಲ್ ಇದು ಬರ್ಬೇಕು ಆಚೆ. ಇದು ಆಚೆ ಆ ಕಡೆ ಫುಲ್ ಸ್ಲರಿ ಬಂದ ತಕ್ಷಣ ಇದ್ರ ಲೆವೆಲ್ಗೆ ಗ್ಯಾಸ್ ಇರ್ತದೆ ಸರ್. ಇಷ್ಟಕ್ಕೆ ಇನ್ನು ಇನ್ಪುಟ್ ಕೊಟ್ಟಿವಲ್ಲ ಸರ್, ಇಷ್ಟು ಒಂದೊಂದಡಿ ಗ್ಯಾಸ್. ಇದು ಔಟ್ ಆದಾಗ ಅಲ್ಲಿ ಅವಾಗ ನಮ್ಗೆ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದು ವಾರ ಕಳೆದ್ರೆ ಸಿಗುತ್ತೆ ಸರ್, ನಮ್ದು ರೆಡಿ ಆಗುತ್ತೆ. ಇನ್ನೊಂದು ವಾರದಲ್ಲಿ ನಿಮ್ದು ಗ್ಯಾಸ್ ಸ್ಟಾರ್ಟ್ ಆಗ ರೆಡಿ ಚಾಲು ಆಗುತ್ತೆ ಸರ್ ಇನ್ನೊಂದು ವಾರದೊಳಗೆ. ಇದೆಲ್ಲ ನೀವೇ ಮಾಡ್ಕೊಂಡ್ರ ಅದು ಯಾರು? ಇದೆಲ್ಲ ನಾವೇ ಮಾಡಿ ಸರ್. ನಾವು ನಮ್ಮ ಫ್ರೆಂಡ್ಸ್ ಮಾಡ್ಕೊಂಡು ಸರ್. ಇದು ಚೇಳೂರು ವೆಂಕಟೇಶ್ ಸರ್ ತೋಟದಲ್ಲಿ ನೋಡ್ಕೊಂಡ್ ಬಂದಿವಿ ಸರ್. ಆಮೇಲೆ ಇವೆಲ್ಲ ನಾವೇ ಈ ತರ ಸ್ಟ್ಯಾಂಡರ್ಡ್ ಪೈಪ್ ನ ಹಾಕಿ ಕ್ವಾಲಿಟಿ ಇರ್ಲಿ ಅಂತ ಹೇಳಿ ಈ ತರ ನಾವು ಮಾಡ್ಕೊಂಡಿವಿ ಸರ್. ನಾವು ಫ್ರೆಂಡ್ಸ್ ಮಾಡಿದ್ವಿ. ಇದನ್ನೇನ್ ಯಾರನ್ನೇ ಕಾದಿಲ್ಲ. ಇನ್ನೊಂದು ವಾರ ಕಳೆದ್ರೆ ಇದು ಅನುಕೂಲ ಆದ ನೋಡಿ ಎಲ್ಲ ಗ್ಯಾಸ್ ಊರಿದಾಗ ಅವಾಗ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಯಾರಾದ್ರೂ ಮಾಹಿತಿ ಕೇಳಿದ್ರೆ ಮಾಹಿತಿ ಹೇಳ್ತೀರಾ? ಹೇಳ್ತೀವಿ ಸರ್, ಹೇಳ್ತೀವಿ. ಇದನ್ನೇನಿಲ್ಲ ಸರ್, ವಿಡಿಯೋದಾಗೆಲ್ಲ ಇದೆ ಸರ್. ಚೇಳೂರು ವೆಂಕಟೇಶ್ ಸರ್ ಬೇಜಾನ್ ವಿಡಿಯೋ ಹಾಕಿರೆ, ಇಲ್ಲ ಅವ್ರ ತೋಟಕ್ಕೆ ಒಂದ್ಸಲ ನೋಡ್ಕೊಂಡ್ ಆಗುತ್ತೆ. ಇಲ್ಲ ಇನ್ನೊಂದು ವಾರ ಕಳೆದು ಬಂದ್ರೆ ನಾವು ರೆಡಿ ಮಾಡಿರ್ತೀವಿ, ಗ್ಯಾಸ್ ಬತ್ತಿರುತ್ತೆ. ಅದಕ್ಕ ಡೈರೆಕ್ಟ್ ನೋಡ್ಕೊಂಡು ಹೋಗಿ ಯಾರಾದ್ರೂ ಮಾಡ್ಬೋದು ಸರ್. ಯಾರು ಬಂದು ನೋಡ್ಕೊಂಡು ಹೋಗಿ ಮಾಡ್ಬೋದು. ಇಲ್ಲಿ ಒಂದ್ ತೊಟ್ಟಿ ಮಾಡ್ತೀರಾ ನೆಕ್ಸ್ಟ್ ನೀವು ಮುಂದೆ? ಇಲ್ಲಿ ಒಂದು ಸಿಮೆಂಟ್ ಇದೆಯಲ್ಲ ಸರ್, ಅದನ್ನ ಇಲ್ಲಿ ಇಡ್ತೀವಿ ಸರ್. ಇದಿಲ್ಲ ಅದಕ್ಕೆ ಬಂದಿದ್ದು ನಾವು ಸ್ಲರಿ ತುಂಬಾರ ಹೊಯ್ಬೋದು, ಇಲ್ಲ ಅದು ಮೋಟರ್ ಇಟ್ಟಾರ ಹೊಡಿಬಹುದು ಸರ್. ಇಲ್ಲಾಂದ್ರೆ ಪೈಪ್ ಮುಖಾಂತರ ಮರ ಗಿಡಕ್ ಬಿಡ್ಬೋದು ಸರ್. ಆತರ ಮಾಡಕ್ ಆಗುತ್ತೆ ಸರ್. ಇದರ ಒಂದು ಪ್ರೇರೇಪಣೆ ಅಂದ್ರೆ ಈ ತರ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು ಸರ್? ಅದೇ ನಾವು ಇದು ಸ್ಲರಿ ಗ್ಯಾಸ್ ಎಲ್ಲದ್ರಿಂದಲೂ ಈಗ ಗ್ಯಾಸ್ ಅಭಾವನು ಆತು. ಅಭಾವಕ್ಕಿಂತ ಮುಂಚೆಯಿಂದಲೂ ನಮ್ಗೆ ಒಂದ್ ವರ್ಷದಿಂದಲೂ ಮಾಡ್ಬೇಕು ಅಂತ ಒಂದ್ ಇತ್ತು. ಈ ಸಗಣಿ ಸುಮ್ನೆ ನಾವು ಹಾಕ್ತಿವಿ, ಅದ್ರ ಬದಲು ಸ್ಲರಿ ಏನ ಹಾಕ್ಬಿಟ್ರೆ ಎರೆಹುಳ ಬೇಗ ಬರ್ತವೆ. ಎರಡು ಉಪಯೋಗ. ಈ ಕಸ ಕಡ್ಡಿ ಎಲ್ಲ ಹಾಕಿ ಸ್ಲರಿನ ಎರೆಹುಳು ತೊಟ್ಟಿಗೆ ಹಾಕಿದ್ರೆ ಇನ್ನು ಫಾಸ್ಟ್ ಆಗಿ ಇದು ಈಟ್ ಏನು ಇರೋದಿಲ್ಲ. ಆಮೇಲೆ ಮರ ಗಿಡಕ್ಕೂ ಒಳ್ಳೇದು, ಆಮೇಲೆ ಮನೆಗೂ ಗ್ಯಾಸ್ ಆಗುತ್ತೆ. 1 ರಿಂದ 3 ಉಪಯೋಗ ಆಗುತ್ತಲ್ಲ, ಯಾಕೆ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಮಾಡ್ತೀವಿ ಸರ್. ಇದು ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಕೆಲಸ ಇರುತ್ತೆ ಅಷ್ಟೇ ಸರ್. ಇದಕ್ಕೆ ಇನ್ನೇನು ಸರ್, ಬೆಳಿಗ್ಗೆ ಸಗಣಿ ತರೋದು, ನೀರಲ್ಲಿ ಡ್ರಮ್ ತುಂಬಿಸಿರ್ತೀವಿ, ಕಲಿಸ್ಬಿಟ್ಟು ಸ್ಲರಿ ಒಯ್ದು ಬಿಟ್ರೆ ಮುಗಿತಲ್ವ ಸರ್. ಇನ್ನು ಗ್ಯಾಸ್ ಅದ್ರ ಪಡೆಗೆ ಅದು ಉತ್ಪತ್ತಿ ಆಗುತ್ತೆ. ಅಂದ್ರೆ ಒಮ್ಮೆ ಒಂದ್ಸರಿ ಕೆಲಸ ಒಯ್ದು ಬಿಟ್ರೆ ಮತ್ತೆ ಆ ಕಡೆ ತಲೆ ಇಲ್ಲ. ಇದು ಡೈಲಿ 2 ದಿನಕ್ಕೊಂದ್ಸಲಿ ಹಾಕಿರೋ ಸಾಕು ಸರ್. ಫುಲ್ ಲೋಡ್ ಆದ್ಮೇಲೆ 2 ದಿನಕ್ಕೊಂದ್ಸಲಿ ಹಾಕಿರೋ ಗ್ಯಾಸ್ ಮಿತಲ್ ಬತ್ತಲೇ ಇರುತ್ತೆ ಸರ್. 90 ದಿನ ತನಕ ಬತ್ತಲೇ ಇರುತ್ತೆ. ಅದ್ರಲ್ಲಿ 90 days ವರೆಗೂ ಬತ್ತಲೇ ಇರುತ್ತೆ ಸರ್. ಇದು ಅದಕ್ಕೆ ಒಂದು ಎಕ್ಸ್ಟ್ರಾ ಸ್ಪೇರ್ ಕೊಡಿ ಸರ್. ಇದು ಲೋಡು ಈಗ ಅದಕ್ಕೆ ಕೊಡ್ಬೇಕಾಯ್ತಿದ್ದು, ಅದು ಕೊಟ್ರೆ ಗ್ಯಾಸ್ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಇದನ್ನ ಸ್ಪ್ರೇ ಕೊಟ್ಟಿವಿ ಸರ್. ಇದು ಮುಂದ್ಗಡೆಗೆ ಅದು 3 ಗ್ಯಾಸ್ ಇರುತ್ತೆ. 3 ಗ್ಯಾಸ್ ಇರುತ್ತೆ. 4ನೇದಕ್ಕೆ ಸ್ಟೋರ್ ಆಗಿ ಇದು ಆಚೆ ಬರುತ್ತೆ ಸರ್. ಆಚೆ ಹೋಗಿದ್ದನ್ನ ನೀವು ಆಚೆ ಬಂದಿದ್ದ ಬೀಳೋ ತರ ಮಾಡಿ ತೊಟ್ಟಿ ಇಟ್ಟು ಮರ ಗಿಡ ಮೋಟರ್ ಇಟ್ಟು ಹೊರಗಡೆ ಪ್ಲಾನ್ ಮಾಡ್ತಿದ್ವಿ ಸರ್. ರಮೇಶ್ ಅಣ್ಣ ಒಳ್ಳೆ ಪ್ಲಾನ್ ಮಾಡಿದಿರಾ. ಸರಿ ಸರ್. ಯಾವುದೇ ಒಂದು ನಿಮ್ಮ ತೋಟದ ಒಂದು ಗೊಬ್ಬರವನ್ನ ಮಾಡ್ಕೊಳ್ಲಿಕ್ಕೆ ಸರಿ ಮತ್ತೆ ಸ್ಲರಿಯನ್ನ ಮಾಡಿ ತೋಟ ಕೊಡಿತಾ ಇದ್ದೀರಾ. ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದ. ಸರಿ ಆಯ್ತು.